ಈಗ ಸೆಕೆಂಡ್ ಪ್ಯಾಟ್ರನ್ನ ನೋಡೋಣ. ಈ ಪ್ಯಾಟ್ರನ್ ಕೂಡ ರೈಟ್ ಟ್ರಯಾಂಗಲ್ ಶೇಪ್ನಲ್ಲೇ ಇದೆ. ಇದರಲ್ಲೂ 5 ರೋಸ್ ಇರೋದ್ರಿಂದ ರೋಸ್ಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ಯಾಟ್ರನ್ನ ಕೋಡನ್ನೇ ಕಾಪಿ ಮಾಡಿಕೊಳ್ಳೋಣ. ಈ ಪ್ಯಾಟ್ರನ್ನಲ್ಲಿ ಯಾವುದಾದ್ರೂ ಒಂದು ರೋನ ಕನ್ಸಿಡರ್ ಮಾಡಿ ಗಮನಿಸೋದಾದ್ರೆ ಈ ರೋನಲ್ಲಿರ್ತಕ್ಕಂತಹ ಡೇಟಾಗಳು ಕಾಲಮ್ ಬದಲಾದಂತೆ ಡಿಸ್ಪ್ಲೇ ವ್ಯಾಲ್ಯೂನೂ ಕೂಡ ಬದಲಾಗ್ತಿದೆ. ಅದರಿಂದ ಕಾಲಮ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ಕೋಸ್ಕರ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಎಷ್ಟು ಸಾರಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೋಡೋದಾದ್ರೆ j=1, j=2, j=3, j=4 and j=5. ಹಾಗಾದ್ರೆ 5 ಸಾರಿ ಎಕ್ಸಿಕ್ಯೂಟ್ ಆಗಬೇಕಾ? ನೋ, ಯಾಕಂದ್ರೆ ಪ್ರತಿ ರೋನಲ್ಲೂ ನಂಬರ್ ಆಫ್ ಕಾಲಮ್ಸ್ ಚೇಂಜ್ ಆಗ್ತಿದೆ. ಹಾಗಾದ್ರೆ ಐ ಮತ್ತು ಜೆ ವ್ಯಾಲ್ಯೂಸ್ಗಳ ನಡುವೆ ರಿಲೇಶನ್ಶಿಪ್ನ ಕ್ರಿಯೇಟ್ ಮಾಡೋಣ. ಐ ವ್ಯಾಲ್ಯೂ 1 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 1ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 2 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 2ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 3 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 3ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 4 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 4ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 5 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 5ರಲ್ಲಿ ಎಂಡ್ ಆಗ್ತಿದೆ. ಒಟ್ಟಾರೆ ಹೇಳೋದಾದ್ರೆ ಐ ವ್ಯಾಲ್ಯೂ ಐ ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ರೇಂಜ್ ಫಂಕ್ಷನ್ನಲ್ಲಿ ಫಸ್ಟ್ ಆರ್ಗ್ಯುಮೆಂಟ್ ವ್ಯಾಲ್ಯೂ 1 ಆಗಿರಬೇಕು. ಜೆ ವ್ಯಾಲ್ಯೂ 1 ಅನ್ನೋ ಇನ್ಕ್ರಿಮೆಂಟ್ ಆಗ್ತಿರೋದ್ರಿಂದ ಥರ್ಡ್ ಆರ್ಗ್ಯುಮೆಂಟ್ ವ್ಯಾಲ್ಯೂ 1 ಆಗಿರಬೇಕು. ಎಲ್ಲಿ ಎಂಡ್ ಆಗಬೇಕು ಅಂತ ನೋಡೋದಾದ್ರೆ ಐ ವ್ಯಾಲ್ಯೂ ಎಷ್ಟಿರುತ್ತೋ ಅಲ್ಲಿ ಎಂಡ್ ಆಗಬೇಕು. ಅದಕ್ಕೋಸ್ಕರ ಮೂರನೇ ಆರ್ಗ್ಯುಮೆಂಟ್ i+1 ಆಗಬೇಕಾಗುತ್ತೆ. ಈಗ ಈ ಜೆ ಲೂಪ್ ಒಳಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ನಲ್ಲಿ ಯಾವ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ನೋಡೋಣ. ಜೆ ವ್ಯಾಲ್ಯೂ 1 ಆಗಿದ್ದಾಗ ವ್ಯಾಲ್ಯೂ 1 ಡಿಸ್ಪ್ಲೇ ಆಗಿದೆ. ಜೆ ವ್ಯಾಲ್ಯೂ 2 ಆಗಿದ್ದಾಗ ವ್ಯಾಲ್ಯೂ 2 ಡಿಸ್ಪ್ಲೇ ಆಗಿದೆ. ಜೆ ವ್ಯಾಲ್ಯೂ 3 ಆಗಿದ್ದಾಗ ವ್ಯಾಲ್ಯೂ 3 ಡಿಸ್ಪ್ಲೇ ಆಗಿದೆ. ಒಟ್ಟಾರೆ ಹೇಳೋದಾದ್ರೆ ಜೆ ವ್ಯಾಲ್ಯೂ ಏನಾಗಿರುತ್ತೋ ಅದೇ ಜೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಮಾಡಿದ್ಮೇಲೆ ಅದೇ ಲೈನ್ನಲ್ಲೇ ಉಳಿಲಿಕ್ಕೋಸ್ಕರ ಎಂಡ್ ಈಕ್ವಲ್ ಸಿಂಗಲ್ ಇನ್ವೈಟೆಡ್ ಕಾಮಾ ಇರಬೇಕಾಗುತ್ತೆ. ಪ್ರತಿ ಸಾರಿ ಜೆ ಲೂಪ್ ಅಂದ್ರೆ ಇನ್ನರ್ ಲೂಪ್ 1 ಸಾರಿ ಕಂಪ್ಲೀಟ್ ಆಯ್ತು ಅಂದ್ರೆ 1 ರೋ ಕಂಪ್ಲೀಟ್ ಆಯ್ತು ಅಂತ. 1 ರೋ ಕಂಪ್ಲೀಟ್ ಆದ್ಮೇಲೆ ಕರ್ಸರ್ ನೆಕ್ಸ್ಟ್ ಲೈನ್ಗೆ ಹೋಗ್ಲಿಕ್ಕೋಸ್ಕರ ಜೆ ಲೂಪ್ನಿಂದ ಹೊರಗಡೆ ಪ್ರಿಂಟ್ ಫಂಕ್ಷನ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಇಲ್ಲಿಗೆ ಈ ಸೆಕೆಂಡ್ ಪ್ಯಾಟ್ರನ್ನ ಕೋಡಿಂಗ್ ಕಂಪ್ಲೀಟ್ ಆಯ್ತು. ಈ ಕೋಡಿನ ಪೈಥಾನ್ ಇಂಟರ್ಪ್ರೆಟರ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೋಡಿ, ನಾವು ಏನ್ ಎಕ್ಸೆಪ್ಟ್ ಮಾಡಿದ್ವೋ ಅದೇ ರೀತಿನೇ ಪ್ಯಾಟ್ರನ್ ಬಂದುದಿದೆ. ಮುಂದಿನ ವಿಡಿಯೋದಲ್ಲಿ ಮೂರನೇ ಪ್ಯಾಟ್ರನ್ನ ನೋಡೋಣ.